ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಸಿಂಪಲ್ ಆಗಿ ಕ್ವಿಕ್ ಆಗಿ ಹಾಗೆ ಅಷ್ಟೇ ರುಚಿಯಾಗಿ ಹಾಗೆ ಹೆಲ್ದಿ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ. ಓಟ್ಸ್ನ ಬಳಸಿ ಮಾಡ್ತಾ ಇರೋ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಈ ಓಟ್ಸ್ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ 1 ಲೋಟದಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಗಟ್ಟಿ ಇರೋದ್ರಿಂದ ಇದರೊಟ್ಟಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ರಾತ್ರಿನೇ ಸುಮಾರು ಒಂದು 10 ರಿಂದ 15 ಬಾದಾಮಿನ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಸಿಪ್ಪೆ ತೆಗೆದುಬಿಟ್ಟು ಬಳಸ್ಕೊಳ್ತಾ ಇದ್ದೀನಿ. ಬಾದಾಮಿನ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಎದ್ದು ಸಿಪ್ಪೆ ತೆಗೆದು ಬಳಸೋದ್ರಿಂದ ಅದ್ರ ಪ್ರಯೋಜನಗಳು ಹೆಚ್ಚಾಗಿರುತ್ತೆ. ಸಿಪ್ಪೆ ತೆಗೆದಿರೋ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಲಿನೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ನಿಮಗೆ ಇಷ್ಟ ಇದ್ದಲ್ಲಿ 1 ಅಥವಾ 2 ಹಸಿ ಖರ್ಜೂರ ಅಥವಾ ಡೇಟ್ಸ್ನು ಕೂಡ ಸೇರಿಸ್ಕೋಬೋದು. ಬಾದಾಮಿನ ಸೇರಿಸಿದ ನಂತರ 1 ಚಮಚದಷ್ಟು ಚಿಯಾ ಸೀಡ್ಸ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಹಿಡಿಯಷ್ಟು ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಹಿಡಿಯಷ್ಟು ಗೋಡಂಬಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿದ ನಂತರ ಹಾಲು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋ ಟೈಮಲ್ಲಿ ಓಟ್ಸ್ನ ಸೇರಿಸ್ಕೋಬೇಕಾಗತ್ತೆ. ನನ್ನ ಹತ್ರ ಇನ್ಸ್ಟಂಟ್ ಓಟ್ಸ್ ಇತ್ತು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರೋಲ್ಡ್ ಓಟ್ಸ್ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಒಬ್ಬರಿಗೆ 2 ಚಮಚ ಅನ್ನೋ ಹಾಗೆ 6 ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು 3 ಮೆಂಬರ್ಸಿಗೆ, ಹಾಗಾಗಿ 6 ಚಮಚ ಓಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನೊಟ್ಟಿಗೆ ಓಟ್ಸನ್ನು ಸೇರಿಸಿದ ನಂತರ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ಸುಮಾರು ಒಂದು 6 ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ಹಾಲು ಕುದಿಲಿಕ್ಕೆ ಬರುತ್ತೆ. ಹಾಗೆಯೇ ಓಟ್ಸ್ ಕೂಡ ಗಟ್ಟಿಯಾಗ್ತಾ ಬರುತ್ತೆ. ಈ ಟೈಮಲ್ಲಿ ಕನ್ಸಿಸ್ಟೆನ್ಸಿ ನೋಡಿದ್ರೆ ನೀರು ಥರ ಇರ್ಬೋದು, ಆದರೆ ಓಟ್ಸ್ ಮತ್ತು ಚಿಯಾ ಸೀಡ್ಸ್ ಎರಡೂ ಕೂಡ ಹಾಲನ್ನು ಹೀರ್ಕೊಂಡು ಗಟ್ಟಿಯಾಗತ್ತೆ. ಹಾಗಾಗಿ ಇದೇ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕಾಗತ್ತೆ. ಮಧ್ಯದಲ್ಲಿ ಈ ಥರ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸುಮಾರು ಒಂದು 6 ರಿಂದ 7 ನಿಮಿಷ ಆಗಿದೆ. ಈಗ ಓಟ್ಸ್ ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಕನ್ಸಿಸ್ಟೆನ್ಸಿ ಕೂಡ ಗಟ್ಟಿಯಾಗಿದೆ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕಾಗತ್ತೆ. ತಣ್ಣಗಾಗೋ ಅಷ್ಟರಲ್ಲಿ ನಮಗಿಷ್ಟ ಬಂದಿರೋಂತಹ ಫ್ರೂಟ್ಸ್ನ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟ್ರಾಬೆರಿ ಹಾಗೆ ಆ್ಯಪಲ್ನ ಬಳಸ್ತಾ ಇದ್ದೀನಿ. ನಿಮಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೆ ಅಥವಾ ನಿಮ್ಮ ಹತ್ರ ಯಾವ ಫ್ರೂಟ್ ಇದೆ ಅದನ್ನು ಬಳಸ್ಕೋಬೋದು. ಬೇಯಿಸಿಟ್ಕೊಂಡಿದ್ದಂತಹ ಓಟ್ಸು ಒಂದು 3/4% ತಣ್ಣಗಾಗಿದೆ. ಹಾಗಾಗಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ ಒಂದು 2 ಚಮಚ ಸರ್ವ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದ್ರ ಮೇಲ್ಗಡೆ ಸ್ವೀಟ್ನೆಸ್ಸಿಗೋಸ್ಕರ ಸ್ವಲ್ಪ ಹನಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಆ್ಯಪಲ್ ಹಾಗೆ ಸ್ಟ್ರಾಬೆರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಈ ಟೈಮಲ್ಲಿ ಇಷ್ಟ ಇದ್ದಲ್ಲಿ ಬನಾನಾ, ಪೊಮೊಗ್ರೆನೇಟ್, ಕಿವಿ, ಮ್ಯಾಂಗೋ, ಗ್ರೇಪ್ಸ್ ಯಾವ ಫ್ರೂಟ್ಸ್ನ ಬೇಕಾದರೂ ಸೇರಿಸ್ಕೋಬೋದು. ಡೈಲಿ ಒಂದೇ ಥರ ಫ್ರೂಟ್ಸ್ನ ತಿನ್ನಲಿಕ್ಕೆ ಬೋರ್ ಆಗುತ್ತೆ ಅಂದಾಗ ಚೇಂಜ್ ಮಾಡ್ಕೊಂಡು ಹಾಕೋಬೋದು. ಹಾಗೆಯೇ ಕೊನೆಯಲ್ಲಿ ಮುಸ್ಲಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಸ್ವಲ್ಪ ಕ್ರಂಚಿಯಾಗಿರಲಿ ಅಂತ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಬ್ರೇಕ್ಫಾಸ್ಟಿಗೆ ರುಚಿಯಾದ ಹೆಲ್ದಿಯಾದ ಓಟ್ಸ್ ಪೊರೆಟ್ಸ್ ರೆಡಿಯಾಗಿರುತ್ತೆ. ನಾನಿಲ್ಲಿ ಸ್ಟ್ರಾಬೆರಿನ ಬಳಸಿಬಿಟ್ಟು ಈ ಪ್ಲೇಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪ್ಲೇಟ್ಗೆ ಬ್ಲೂಬೆರಿನ ಬಳಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ ಬೇಕಿರೋಷ್ಟು ಬ್ಲೂಬೆರಿಗಳನ್ನು ತೊಗೊಂಡು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಪ್ಲೇಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಓಟ್ಸ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 2 ರಿಂದ 3 ಚಮಚದಷ್ಟು ಓಟ್ಸ್ನ ಸರ್ವ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಆ್ಯಪಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಫ್ ಆ್ಯಪಲ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬ್ಲೂಬೆರೀಸ್ನ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ 1 ಚಮಚದಷ್ಟು ಪಂಪ್ಕಿನ್ ಸೀಡ್ಸ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವೀಟ್ನೆಸ್ಗೋಸ್ಕರ 1 ಚಮಚದಷ್ಟು ಹನಿನ ಸೇರಿಸ್ಕೊಂಡ್ರೆ ಈ ಓಟ್ಸ್ ಪೋರಿಡ್ಸ್ ರೆಡಿಯಾಗಿದೆ. ನಿಮಗೆ ಈ ಓಟ್ಸ್ ಪೋರಿಡ್ಸ್ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.